ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಚೇರಿಯಲ್ಲಿ ಮಂಗಳವಾರ ನಡೆದ ಮಹಿಳೆಯರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಮುಖ್ಯ ಅತಿಥಿ ರೇಷ್ಮಾ ಗೋಯಲ್ ಮತ್ತು ವಿಜಯ್. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ 200ಕ್ಕೂ ಅಧಿಕ ಯುವತಿಯರು ಮಹಿಳೆಯರಿಗೆ ಅತಿಥಿಗಳ ಕಿವಿಮಾತು ಹೇಳಿದ್ದಾರೆ. ವೇದಿಕೆ ಅಲಂಕರಿಸುವುದು ಸಾಧನೆಯಲ್ಲ, ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡುವುದೇ ನಿಜವಾದ ಸಾಧನೆ. ಭೀಮಾ ಸಂಸ್ಥೆ ಗ್ರಾಮೀಣ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿ ಸುಮಾರು ವರ್ಷಗಳ ಹಿಂದೆ ನಗರಕ್ಕೆ ಬಂದು ತಮ್ಮ ಸೇವೆಯನ್ನ ಮುಂದುವರಿಸಿದೆ. ಆರಂಭದಿಂದಲೂ ಗ್ರಾಮೀಣ ಭಾಗದ ಯುವತಿಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವ ಭೀಮಾ ಸಂಸ್ಥೆ ಕುಟುಂಬವನ್ನ ಸರಿದಾರಿಗೆ ಕೊಂಡೊಯ್ಯುವ ಹೊಣೆ ಕೂಡ ಮಹಿಳೆಯರದ್ದೇ. ತಮ್ಮ ಕರ್ತವ್ಯವನ್ನ ಮಹಿಳೆಯರು ಎಂದಿಗೂ ಮರೆಯಬಾರದು. ದೇಶದ ಸಾಧಕರ ಪಟ್ಟಿಯಲ್ಲಿ ಮಹಿಳೆಯರೇ ಮುಂದಿದ್ದಾರೆ. ಒಬ್ಬ ಪುರುಷನ ಗೆಲುವಿನ ಹಿಂದೆ ಮಹಿಳೆ ಸದಾ ಇರುತ್ತಾಳೆ. ಗುರು ಹಿಂದೆ ಗುರಿ ಮುಂದೆ ಹೊಂದಿದಾಗ ಮಾತ್ರ ಮಹಿಳೆಯರು ಸಾಧಕರ ಪೈಕಿಯಲ್ಲಿ ನಿಲ್ಲಲು ಸಾಧ್ಯ ಎಂದಿದ್ದಾರೆ ಮುಖ್ಯ ಅತಿಥಿಗಳು. ಇನ್ನು ಕಾರ್ಯಕ್ರಮದ ವೇಳೆಯಲ್ಲಿ ತರಬೇತಿಯನ್ನ ಪೂರೈಸಿದ ಯುವತಿಯರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಈ ವೇಳೆಯಲ್ಲಿ ಭೀಮಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ರವಿಕುಮಾರ್, ಪತ್ರಕರ್ತ ಸಂಘದ ಅಧ್ಯಕ್ಷ ಕೆವಿ ಪುರುಷೋತ್ತಮ, ಹಿರಿಯ ಪತ್ರಕರ್ತ ಎನ್ ಪದ್ಮನಾಭ ಸೇರಿದಂತೆ ಭೀಮಾ ಸಂಸ್ಥೆ ಶಿಕ್ಷಕರು ಹಾಜರಿದ್ದರು. ಚಾಲೆಂಜ್ ಆಗಿ ತಗೊಂಡಿರುವಂತಹ ಒಂದು ಮಗು ಇರ್ಬೋದು. ನಿಜವಾದ ಮಹಿಳಾ ದಿನಾಚರಣೆ, ನಿಜವಾದ ಮಹಿಳೆಯರ ಶಕ್ತಿಗೆ ಅರ್ಥ ಬಂದಿದ್ದು ಇವತ್ತು ಅಂತ ನಮ್ದೇ ಅನಿಸ್ತಾ ಇದೆ. ನಮ್ಮ ನಾವು ಪತ್ರಿಕಾ ವೃತ್ತಿಗೆ ಬಂದು ಒಂದು 25 ವರ್ಷ ಕಳೆದಿದ್ದೀವಿ. ಬಟ್ ಮಹಿಳಾ ದಿನಾಚರಣೆ ಅನ್ನೋದು ಸುಮ್ಮನೆ ಒಂದು ಆಚರಣೆ ಮಾಡಿ ಏನೋ ಒಂದು ಈಗ ಗಾಂಧಿ ಕೋಟೆಗೆ ಒಂದು ಹಾರ ಹಾಕಿ ಯಾವತ್ತು ಮಾಡ್ಕೊಡ್ತೀವಿ ನಾವು ಶಿಕೆ ಗಾಂಧಿ ವಾಪಸ್ ಮಾಡಿ ಆ ಥರ ಇಲ್ಲ. ಖಂಡಿತವಾಗಲೂ ಒಂದು ಮಹಿಳಾ ದಿನಾಚರಣೆ ಅನ್ನೋದು ಇವತ್ತು ಒಂದು ಅರ್ಥಪೂರ್ಣವಾಗಿ ಎಲ್ಲ ಕಡೆ ಆಚರಿಸ್ತಾ ಇದೆ. ಕೇವಲ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ಮಹಿಳೆಯರಿಗೆ ನಮ್ಮ ಒಂದು ಭಾರತೀಯರಲ್ಲಿ ಒಂದು ವಿಶೇಷವಾದ ಒಂದು ಪ್ರಾತಿನಿಧ್ಯನ ಕೊಟ್ಟಿದ್ದೀವಿ. ನಿಜ, ಕೆಲವು ಸಾರಿ ಅವ್ರ ಮೇಲೆ ಹೆರೆಸ್ಮೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ನಾವು ಮಹಿಳೆಯರನ್ನ ಒಂದು ದೇವಿಗೊಳಿಸ್ತೀವಿ, ಒಂದು ತಾಯಿಗೊಳಿಸ್ತೀವಿ, ಒಂದು ಪವಿತ್ರವಾದ ಭಾವನೆಗೊಳಿಸ್ತೀವಿ. ಎಲ್ಲ ಯಾವುದೇ ಕೆಲಸಕ್ಕಾಗಲಿ ನಾವು ನಮಸ್ಕಾರನೂ ಆಗ್ತೀವಿ ಎಲ್ಲ ದೇವಿ. ಅದೇ ರೀತಿಯಾಗಿ ಮಹಿಳೆಯರು ನನ್ನ ಒಂದು ಅನಿಸಿಕೆಯಲ್ಲಿ ಮೊದಲು ನಿಮಗೆ ನೀವು ಬೆಲೆ ಕೊಡ್ಕೊಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇರ್ತಲ್ಲ, ನಾವು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟಣ ಮಾತ್ರ. ಅಂದರೆ ನಾವು ನಾನು ಯಾವುದರಲ್ಲೂ ಕಮ್ಮಿ ಇಲ್ಲ, ನಾನು ಯಾವುದರಲ್ಲೂ ಕೀಳಿಲ್ಲ, ನನಗೆ ಯಾಕೆ ಬೆಲೆ ಇಲ್ಲ, ನಾನೇನು ಮಾಡ್ಬೋದು ಅನ್ನೋ ಒಂದು ಚಾಲೆಂಜ್ ಮಹಿಳೆಯರು ಕೊಟ್ಕೊಂಡಿಲ್ಲ. ಬೇರೆಯವರು ನಿಮಗೂ ರೆಸ್ಪೆಕ್ಟ್ ಕೊಡ್ತಾರೆ. ನಾವೇ ನಾವು ರೆಸ್ಪೆಕ್ಟ್ ಕೊಟ್ಕೊಂಡಿಲ್ಲ ಅಂದರೆ ಬೇರೆಯವರು ರೆಸ್ಪೆಕ್ಟ್ ಕೊಡ್ತಾರೆ. ಅದು ಇವತ್ತಿನ ಭಾರತೀಯರಲ್ಲಿ ನಾನು ನನ್ನ ಅನುಭವದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಟ್ಟಂತಹ ಪ್ರಾಧಾನ್ಯತೆ ಬೇರೆ ಎಲ್ಲೂ ಕೊಟ್ಟಿಲ್ಲ. ಅದನ್ನು ಉಪಯೋಗಿಸ್ಕೊಳ್ಳೋದು ಕೂಡ ನಿಮ್ಮ ಇವತ್ತು ನಾವು ಮಹಿಳೆಯರನ್ನ ಮೇಲೆ ತರಬೇಕು ಅಂತ 33% ರಿಸರ್ವೇಷನ್ ಸರ್ಕಾರ ಕೊಟ್ಟಿದೆ. ಇವತ್ತು ನಿಜವಾಗ್ಲೂ ನಾವು ಗ್ರಾಮ ಪಂಚಾಯತಿಗಳಿಗೆ ಹೋಗ್ತೀವಿ, ಅವರು ಶ್ರಮದಿದ್ದೇ ಅವರ ಯಜಮಾನ ಇರ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಗೆಲ್ತಾರೆ. ಆದರೆ ಇವತ್ತು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಒಬ್ಬ ಸಚಿವ ಅಂದರೆ ಗೃಹ ಸಚಿವರ ಪಕ್ಕ ಕೂತ್ಕೊಂಡು ಗ್ರಾಮ ಪಂಚಾಯತಿ ಒಬ್ಬ ಸಾಮಾನ್ಯ ಮಹಿಳೆ ಮನೆಗೆ ಹೋದಾಗ ಮತ್ತೆ ಅಡುಗೆ ಮಾಡ್ತಾರೋ ಇದು ಮಾಡ್ತಾರೋ. ಆದರೆ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ಗೃಹ ಸಚಿವರ ಜೊತೆಯಲ್ಲಿ ಕೂತ್ಕೊಳ್ಳೋಂತಹ ಶಕ್ತಿ ಇದೆ ಅಂದರೆ ಅದು ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಂಥ ವ್ಯವಸ್ಥೆನ ನೀವು ಬೆಳೆಸ್ಕೊಂಡು ಇವತ್ತು DRDO ಅಂದರೆ ನಮ್ಮ ಭೀಮ್ಸ್ ರಘುವರ್ಧೇನಿದೆ, ಅದಕ್ಕೆ ನೀವು ಇವರೆಗೂ ಕಲಿಯೋದಕ್ಕೆ ನಿಮ್ಗೆ ಗೊತ್ತಿರ್ಬೋದು. ಆದರೆ ಅದು ಕಾಣದ ಕೈಗಳು ನಿಮ್ಮ ಮೇಡಮ್ ಸರ್, ನಾನು ಡೇಟಾ ಬಂದವರ ಹೆಸರು ತಿಳ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಖಂಡಿತ ತಿಳ್ಕೊತೀನಿ. ಅವರು ಖಂಡಿತ ಹಗಲು ರಾತ್ರಿ ಶ್ರಮ ಪಡ್ತಾರೆ. ಒಂದೊಂದು ರೂಪಾಯಿನ ಅವ್ರು ಖರ್ಚು ಮಾಡಬೇಕಾದಾಗ ಖಂಡಿತ ಯೋಚನೆ ಮಾಡ್ತಾರೆ. ಕೂಡಿಟ್ಟ ಹಣದಲ್ಲಿ ಸ್ವಲ್ಪ ಭಾಗನ ನಿಮಗೆ ಕಳಿಸ್ತಾರೆ, ನೀವು ಅದನ್ನು ಸದುಪಯೋಗ ಮಾಡ್ತಾರೆ. ಅದನ್ನು ನಿಮಗೆ ಕಳಿಸೋದ್ರಲ್ಲಿ DRDO ಮೇಡಮ್ ಅವರಿರ್ಬೋದು, ರವಿ ಸರ್ ಇರ್ಬೋದು, ಅವರ ಶ್ರಮ ಇದೆ. ನೀವು ಅದನ್ನು ಸದುಪಯೋಗ ಮಾಡ್ಕೊಂಡಾಗ ಮಾತ್ರ ಈ ಎಲ್ಲ ಶ್ರಮಗಳು ಒಂದು ಎಲ್ಲರಿಗೂ ಸಾಧ್ಯ ಆಗುತ್ತೆ. ಇವತ್ತು ಕೇವಲ ವುಮೆನ್ಸ್ ಡೇ ಅಂದರೆ ನಮ್ಮ ಹಿಂದೆ ಎಷ್ಟೋ ಜನ ಇವತ್ತು ನೀವು ಧೈರ್ಯವಾಗಿ ಸ್ಟ್ರೆಂತ್ ಆಗಿ ಕೊಟ್ಟಿದ್ದೀರಾ ಅಂದರೆ ಏನು ಕಾರಣ? ಇದೇ ರೀಸನ್ ಇಲ್ಲಿ ನಿಮ್ ಕೈಲಿ ಏನಾಗುತ್ತೋ ಒಂಚೂರು ಮೇಕ್ ಅನ್ ಎಫರ್ಟ್, ಕಲೀರಿ, ಕಲ್ತಿ ಇಟ್ಕೊಂಡಿರಿ. ಸರ್ ಸೆಟ್ ಏನಿಲ್ಲ ಅಂದ್ರೆ ನಿಮ್ಮ ಮಕ್ಳಿಗಾನ ಕೆಲಸ ಬರೋದು, ರೈಟ್? ಸೊ ಫಾರ್ ಮೀ ವಿಮೆನ್ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ನನಗೆ ನಮ್ಮ ತಂದೆ ತಾಯಿ ತುಂಬ ಓದಿಸ್ತಾರೆ. ನನಗೆ ಒಳ್ಳೆ ಮನೇಲಿ ಮದುವೆ ಆಯಿತು. ನಮ್ಮ ಅತ್ತೆದು ಒಂದೇ ಕಂಡೀಷನ್ ಇದ್ದಿದ್ದು, ಕೆಲ್ಸಕ್ಕೆ ಹೋಗ್ಲೇಬೇಕು, ಮನೇಲಿ ಕೂತ್ಕೊಂಡು ಅಡುಗೆ ಮಾಡಬಾರ್ದು ಅಂತ. ಅಡುಗೆ ಎಲ್ಲ ಬರುತ್ತೆ ನನಗೆ. ಬಟ್ ಅವ್ರು ಏನಂದ್ರೆ ನೀನು ಇಷ್ಟು ಓದಿದ್ಯಾ, ಯಾಕೆ ಮನೇಲಿ ಕೂತ್ಕೊಂಡು ವೇಸ್ಟ್ ಮಾಡ್ತೀಯ ಅಂತ. ನನ್ನ ಮಗು ಆದಾಗ ನಾನು ಬ್ರೇಕ್ ತಗೊಂಡೆ 3 years. ಅವರೇ ನಾನು ಪುಷ್ ಮಾಡಿದ್ದು, ಬೇಡ ಹೋಗು ಕೆಲಸಕ್ಕೆ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ. ಬಟ್ ವಿಮೆನ್ಸ್ ಡೇ ಅಂದರೆ ಇಟ್ಸ್ ನಾಟ್ ಅ ಕಾಂಪಿಟೇಷನ್. ಮೆನ್ ಜೊತೆ ಇಟ್ಸ್ ನಾಟ್ ಅ ಕಾಂಪಿಟೇಷನ್ ವಿತ್ ಮೆನ್. ಇಟ್ ಇಸ್ ಜಸ್ಟ್ ದಟ್ ಇಫ್ ಯು ಆರ್ ಟ್ಯಾಲೆಂಟೆಡ್, ನೀವು ಗ್ರೋ ಆಗಬೇಕು ಅಷ್ಟೇ. ಐ ನೆವರ್ ಟ್ರೀಟ್ ವಿಮೆನ್ಸ್ ಡೇ ಆಸ್ ವಿಜಯ್ ಜೊತೆ ನನ್ನ ಕಾಂಪಿಟೇಷನ್ ಅಲ್ಲ, ಇಲ್ಲ ಯಾರ ಜೊತೆ ಕಾಂಪಿಟೇಷನ್ ಅಲ್ಲ. ಬಟ್ ಆಸ್ ಅ ವಿಮೆನ್ ನಾವೇನಾಗುತ್ತೆ, ನಮ್ಮ ಒಂದ್ಸಲಿ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ನಮಗೆ ಅದು ಆಗೋದಿಲ್ಲ. ವಿ ಟೇಕ್ ಅ ಬ್ಯಾಕ್ ಸೀಟ್. ಬೇಡ ಇದು ಬಿಡು, ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬಿಟ್ಟು ಅವ್ರ ಅಡುಗೆ ಮಾಡೋದೇ ನಮ್ಗೆ ಪ್ರಯಾರಿಟಿ ಆಗ್ತದೆ.
somewhere ಒಂದ್ ಸ್ವಲ್ಪ ನಮಗೋಸ್ಕರ we need to give ourselves that respect, as sir said, self respect. ನಿಮ್ಗೆ ನೀವು ತುಂಬಾ ಇಂಪಾರ್ಟೆಂಟ್ ಆಗಿರ್ಬೇಕು, ಮನೆಯವರೆಲ್ಲ ಇಂಪಾರ್ಟೆಂಟ್, ಮಕ್ಕಳು ಇಂಪಾರ್ಟೆಂಟ್, ಹಸ್ಬೆಂಡ್ ಇಂಪಾರ್ಟೆಂಟ್, ಬಟ್ ನಾನು ನನಗೆ ತುಂಬಾ ಇಂಪಾರ್ಟೆಂಟ್. ನಾನೇನ್ ಮಾಡಿದ್ದೀನಿ ಲೈಫಲ್ಲಿ ಅದು ನನಗೆ ಕೊನೆ ಲಾಸ್ಟಿಗೆ nobody is going to be there, right? My kids will grow, they will go out. What did I achieve in life? ಅದು ಒಂದು ನಿಮ್ಗೆ ಒಂದ್ಸಲಿ ಪ್ರೌಡ್ ಇರಬೇಕು. ನಾನು ನನ್ನ ಪಾಡಿಗೆ ನಾನಾಗಿ ಒಂಚೂರು ಕಲ್ತಿ ಏನಿಲ್ಲ ಅಂದ್ರೆ ನನ್ನ ಪಾಡಿಗೆ ನನ್ನ ಕಾಲ ಮೇಲೆ ನಿಂತ್ಕೋಬಹುದು. ಅದು ಈವನ್ ಇಫ್ ಯು ಡೋಂಟ್ ಅರ್ನ್, ಅದು ಕಲ್ತಿದ್ರೆ ಒಂದು ಹೆಮ್ಮೆ ಇರಬೇಕು. ಅದು ನಿಮಗೆ ಇಟ್ ಟೇಕ್ ಯು ಅ ವೆರಿ ಲಾಂಗ್ ವೇ. ಆ್ಯಂಡ್ ಆಲ್ ದ ಟೀಚರ್ಸ್ ಹಿಯರ್, ಐ ಬೀನ್ ಸೀಯಿಂಗ್ ದೆಮ್ ಫಾರ್ ಲಾಸ್ಟ್ 2 years. ದೇರ್ ಎಕ್ಸ್ಟ್ರೀಮ್ಲಿ ನೈಸ್. ನಾನೇ ಬಂದಾಗ ಎಷ್ಟಲ್ಲಿ ಕೇಳಿದ್ರೆ ನಾನು ಅದೇ ಕ್ವಶನ್ಸ್ ಕೇಳ್ತೀನಿ, ಅದನ್ನೇ ನನಗೆ ಹೇಳ್ಕೊಡ್ತಾರೆ. ಸೊ ಐಮ್ ಶ್ಯೂರ್ ನಿಮಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇನ್ನೊಂದೇನಂದ್ರೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್? ನಾವು ವಿಮೆನ್ ಏನಂದ್ರೆ ನಾವು ಸ್ವಲ್ಪ ಫಸ್ಟ್ ಪ್ರಯಾರಿಟೀಸ್ ಫಾರ್ ಅದರ್ಸ್, ವಿ ಗಿವ್ ಅವರ್ಸೆಲ್ಸ್ ಲೀಸ್ಟ್ ಪ್ರಯಾರಿಟಿ. ಒಂದೆರಡು ದಿವಸ ಹುಷಾರಿಲ್ಲ ಅಂದ್ರೆ ಹಂಗೆ ಬಿಟ್ಬಿಟ್ಟು ಹಂಗೆ ವಿ ಮೂವ್ ಆನ್, ಅದಾಗದೇ ಸರಿ ಹೋಗುತ್ತೆ ಅಂತ. ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಫಾರ್ ಆರ್ ಓನ್ ಸೇಕ್, ನಾವು ಬೇರೆಯವ್ರು ನೋಡ್ಕೋಬೇಕಂದ್ರೆ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು ತಾನೆ, ನಾವು ಹುಷಾರಾಗಿರ್ಬೇಕು. ಸೊ ಅದು ನಿಮ್ಮ ಹೆಲ್ತ್ಗೆ ಒಂಚೂರು ಪ್ರಯಾರಿಟಿ ಕೊಡಿ. ಸಾಕ್ಷಿ ಸಮೇತ ಹೇಳಿದ್ರು, ಹೆಣ್ಣೊಂದು ಕರೀತಾರೆ ಶಾಲೆಯನ್ನು ತೆರೆದಂತೆ. ಅವ್ರ ಮಗನಿಗೆ ಇಡೀ ತಾಲೂಕು ಫಸ್ಟ್ ಬರೋದಕ್ಕೆ ಅವ್ರ ಅಮ್ಮನೇ ಕಾರಣ. ಇದಕ್ಕಿಂತ ಮುಖ್ಯ ನೀವೆಲ್ಲ ಕಲಿತ್ರೆ ಖಂಡಿತ ಸ್ವಾವಲಂಬಿಗಳಾಗ್ತೀರಾ. ನಾನು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಮಹಿಳೆಯರು ಧೈರ್ಯವಾಗಿ ಬದುಕಬೇಕು, ಅವ್ರು ಏನೇ ಕಷ್ಟ ಬಂದರೂ ಎದುರಿಸ್ಬೇಕು, ಮಹಿಳೆಯರು ಯಾವತ್ತೂ ಕುಗ್ಗೋಗ್ಬಾರ್ದು ಅನ್ನೋ ಒಂದು ಒಂದೇ ಕಾರಣಕ್ಕೆ ಮಹಿಳೆಯರಿಗೆ ಹೆಚ್ಚಿನ 90% ಮಹಿಳೆಯರಿಲ್ಲ, ಬರೀ 10% ಮಾತ್ರ ಹುಡುಗರಿಲ್ಲ ಕಂಪ್ಯೂಟರ್ ಸೆಕ್ಷನ್ ಎಲ್ಲರೂ. ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ನಂಗೆ ಹೇಳಿದ್ರು, ಇಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್, ಬರೋವಾಗಲಿ ಹೋಗೋವಾಗಲಿ ಇರ್ತಕ್ಕಂಥ ವ್ಯವಸ್ಥೆ ಆಗಲಿ ಎಲ್ಲ ಕಡೆ CC ಕ್ಯಾಮ್ರಾ ಇದೆ, ಅಟೆಂಡೆನ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಟೀಚರ್ಸು, ನಮ್ಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಮಹಿಳೆಯರಿಗೆ ಇಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ನನ್ನ ಹತ್ರ ಹೇಳಿದ್ದೀರಾ. ನನಗೆ ಅನಿಸ್ತಾ ಇದೆ ನೀವೆಲ್ಲ ಒಂದಲ್ಲ ಒಂದು ದಿನ ಸ್ವಾವಲಂಬಿಗಳಾಗ್ತೀರಾ, ಬೇರೆಯವ್ರನ್ನೂ ನೀವು ಸಾಕ್ತೀರಾ. ಈ ಸಮಾಜಕ್ಕೆ ನೀವು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಮಹಿಳೆಯರು ಸಬಲೀಕರಣ ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ, ಮಹಿಳೆಯರು ದುಡಿದ್ರೆ ಮಾತ್ರ ಈ ದೇಶ ನಿಲ್ತದೆ, ಮಹಿಳೆಯರೇ ದೇಶಕ್ಕೆ ಬೆನ್ನೆಲುಬು ಅಂತ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು. ಮಹಿಳೆ ಮಧ್ಯರಾತ್ರಿಯಲ್ಲಿ ಯಾವತ್ತು ಒಬ್ಬರೇ ಓಡಾಡ್ಕೊಂಡು ಬರ್ತೀರಾ ಅವತ್ತೇ ನಮಗೆ ಸ್ವತಂತ್ರ ಸಿಗ್ತದೆ ಅಂತ. ಅದು ಹತ್ರ ಬರ್ತಾ ಇದೆ ಜನಗಳು. ಈಗ ನಿಮಗೆ ಸಾಕಷ್ಟು ಕಾನೂನಿನ ಅರಿವು ಇದೆ, ನಿಮಗೆ ನೀವು ಒಬ್ಬೊಬ್ಬರೇ ಓಡಾಡ್ಬೋದು. ಇವತ್ತು ನಿಮಗೆ ಪುರುಷೋತ್ತಮ ಸರ್ ಹೇಳಿದಾಗಲಿ ನಿಮ್ಗೆ ಏನಾದರೂ ತೊಂದರೆ ಒಂದು ಸ್ವಲ್ಪ ಆದ್ರೂ ಎಲ್ಲರೂ ಗುಂಪು ಕಟ್ಕೊಂಡು ಒಂದು ಅದನ್ನ ಎದುರಿಸಿ ಮತ್ತೆ ಸರ್ಕಾರ ಕಣ್ ತೆಗೆದಿದ್ದಾವೆ ಈ ಥರ ತೊಂದರೆ ಇದೆ ಅಂತೇಳಿ. ಈಗ ಹೆಣ್ಮಕ್ಳು ಇವತ್ತು ನೀವು ಮನೆಯಿಂದ ಆಚೆ ಬಂದು ಕಲಿತಾ ಇದ್ದೀರಾ. ಸುಮಾರು 100 ವರ್ಷದ ಹಿಂದೆ ಒಂದು ಮಹಿಳಾ ಟೀಚರು ಸಾವಿತ್ರಿ ಬಾಪುಲೆ, ಅವರ ಕಷ್ಟ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರೋದು ಖಂಡಿತ ಎಲ್ಲರಿಗೂ. ಅವ್ರಿಗೆ ಮನೆಯಿಂದ ಆಚೆ ಬಂದು ಹೆಣ್ಮಕ್ಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಮೊದಲ ಶಿಕ್ಷಕಿಯವರು. ಆ ಶಿಕ್ಷಕಿ ಆದಾಗ ಅವ್ರಿಗೆ ಸಂಜೆಯಲ್ಲಿ ಹಾಕಿದ್ರು ಅಂತ ಹೇಳಿದ್ರು, ಮತ್ತೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಂದ್ರು ಅಂದ್ರು. ಈ ಥರ ಉಳ್ಳವರು ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ ಅವ್ರನ್ನ ಇಲ್ಲದೆ ಇರೋರನ್ನ ತುಳಿಲಿಕ್ಕೆ ಮೊದಲನೇ ಪ್ರಯತ್ನ ಪಡ್ತಾರೆ. ನಾನು ನಿಜ ಹೇಳ್ತಾ ಇದ್ದೀನಿ, ಯಾರು ಉಳ್ಳವರು ಇರ್ತಾರೆ ನಾವು ಹೀಗೆ ಬಡವರಾಗಿ ಇರಬೇಕು, ಇವರು ಹಿಂಗೆ ಲೇಬರ್ ಆಗಿ ಇರಬೇಕು, ಇದೇ ಮಟ್ಟದಲ್ಲಿ ಇರಲಿ ಅಂತ ಇಷ್ಟಪಡ್ತಾರೆ. ಆ ಮಹಿಳೆ ನಮ್ಮ ಥರನೇ ಎಲ್ಲರೂ ಮುಂದೆ ಬರಲಿ, ಸಮಾಜದಲ್ಲಿ ಹೆಣ್ಣಿಗೆ ಗೌರವ ಸಿಗಲಿ. ವಿದ್ಯೆ ಇಲ್ಲದೆ ಗೌರವ ಸಿಗೋದು ಸಾಧ್ಯನೇ ಇಲ್ಲ. ಏನು ಸಾಧನೆ ಮಾಡೋಕ್ಕಾಗಲ್ಲ ವಿದ್ಯೆ ಇಲ್ಲ ಅಂದರೆ. ಈಗ ಯಾರೋ ಹೇಳಿದ್ರು ನನಗೆ ಇಂಗ್ಲೀಷ್ ಕಲಿಬೇಕು ಅಂತ ಆಸೆ ಇದೆ ಅಂತ, ಇಂಗ್ಲೀಷು ಹಿಂದಿ ಕಲ್ತಿಲ್ಲ ಅಂದರೆ ನೀವು ಕೊರಟಗೆರೆಯಿಂದ ಆಚೆ ಹೋಗಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು. ನೀವು ಕೊರಟಗೆರೆಯಲ್ಲಿ ಇರ್ತೀರಿ, ಎಷ್ಟೇ ವಿದ್ಯಾಭ್ಯಾಸ ಮಾಡಿ ನೀವು ಇಂಗ್ಲೀಷು ಹಿಂದಿನ ಕಲಿಯೋಕ್ಕೆ ಪ್ರಯತ್ನ ಪಡಿ. ಇವತ್ತು ಯೂಟ್ಯೂಬಲ್ಲಿ ಹಾಕೊಂಡ್ರೆ ಯಾವ ಥರ ಇಂಗ್ಲೀಷ್ ಕಲಿಬೇಕು, ಯಾವ ಥರ ಹಿಂದಿ ಕಲಿಬೇಕು ಅಂತ ನಿಮಗೆ ಒಂದು 10 ದಿನದಲ್ಲಿ ನಿಮಗೆ ಸ್ಟಾರ್ಟ್ ಆಗ್ಬಿಡ್ತದೆ, ಗೊತ್ತಾಗ್ತದೆ. ಮಾತಾಡಿ, ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ, ನಮ್ಮ ಟೀಚರ್ಸ್ ಜೊತೆ ಮಾತಾಡಿ, ಎಲ್ಲರ ಜೊತೆನೂ ಮಾತಾಡಿ, ಹಿಂದಿಯಲ್ಲಿ ಮಾತಾಡಿ, ಇಂಗ್ಲೀಷಲ್ಲಿ ಮಾತಾಡಿ, ಏನು ತಪ್ಪೇನಿಲ್ಲ. ಒಂದು ಸ್ವಲ್ಪ 1-2 ದಿನ ತಪ್ಪಾಗ್ಬೋದು, ಆಮೇಲೆ ನಿಮಗೆ ಸರಿ ಹೋಗ್ತದೆ. ನನ್ನ ಎಲ್ಲ ಸಾಮಾನ್ಯ ಮಾತಾಡಿದಿರ. 1-2 ವಿಷಯ, ನನ್ನ ಪರ್ಸನಲ್ ವಿಷಯ ಇದೆ ಹೇಳ್ತೇನೆ. ಮಹಿಳೆಯರು ಇತ್ತೀಚೆಗೆ ಬಹಳ ಅನಾರೋಗ್ಯದಿಂದ ಕೆಡ್ತಾ ಇದ್ದಾರೆ. 40 ವರ್ಷ ಆದಂಥ ಮಹಿಳೆಯರು, ನಾನು ಹಿಂದಿನ ವರ್ಷ 4 ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀನಿ. ನಮ್ಮ ವಿದ್ಯಾರ್ಥಿಗಳ ಎಲ್ಲದರಲ್ಲಿ ಟ್ರೈನಿಂಗ್ ಸಿಗ್ತಿತ್ತು, ಅಕ್ಯುಪಿಕಲ್ ಟ್ರೈನಿಂಗ್ ಸಿಗ್ತಿತ್ತು, ವೈಚಾಪುರದಲ್ಲಿತ್ತು, ಎಲ್ಲ ಕಡೆ ಮುಚ್ಚಿದ್ದೀನಿ. ಇದೊಂದೇ ಇರೋ ಸದ್ಯಕ್ಕೆ 4 ಜನ ಕ್ಯಾನ್ಸರಿಂದ
ಟ್ರೀಟ್ಮೆಂಟ್ ಬಂದ್ರು. ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಥರ್ಡ್ ಸ್ಟೇಜ್ ಇರೋಗಿತ್ತು. ಕಾರಣ ಏನು ಅಂದ್ರೆ ಅವ್ರಿಗೆ ಗೊತ್ತಾಗಲೇ ಇಲ್ಲ, ಕ್ಯಾನ್ಸರ್ ಅನ್ನೋ ಕಾಯಿಲೆ ಗೊತ್ತಾಗೋದಿಲ್ಲ. ಏನಾದರೂ ಸಣ್ಣ ಒಂದು ನಿಮ್ಗೆ ಏನಾದರೂ ನೋವು ಇನ್ನೊಂದು ಮತ್ತೊಂದು ಗೊತ್ತಾಯ್ತು, ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಅಂತ ಅನಿಸಿದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ, ನಿಮ್ಮ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬೇಡಿ, ತಕ್ಷಣ ಡಾಕ್ಟರ್ ಕಾಣಿ. ಎರಡನೇದು, ಇವತ್ತು ಮದ್ಯಪಾನ ಧೂಮಪಾನ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಜಾಸ್ತಿ ಆಗಿದ್ರೆ ಅತಿ ಆಗಿದೆ. ಹೆಣ್ಮಕ್ಳು ದುಡ್ದಿದ್ದೆಲ್ಲ ಬರೀ ಮದ್ಯಪಾನ ಧೂಮಪಾನಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ಹೆಣ್ಮಕ್ಳೇ ಸಾಕ್ತಾ ಇರೋದು ಸಂಸಾರನ ಮತ್ತೆ ಮಕ್ಕಳನ್ನ. ಇದನ್ನ ಬಿಡಿಸ್ಲಿಕ್ಕೆ ನಿಮ್ಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ದೇವರು. ನನ್ನ ಗುರುಗಳು HLN ಅಂತ ಮಾಸ್ಟರು, ಹೈಸ್ಕೂಲ್ ಟೀಚರು, ಅವ್ರು ಬರ್ಬೇಕಾಗಿದ್ದು ಬಂದಿಲ್ಲ. ಅವೇ 3 ಕಟ್ ಬಿಡಿ. ಅವ್ರು ನನ್ಗೆ ಹೇಳಿದ್ರು, ರವಿ ನಮ್ಮಪ್ಪ 3 ಕಟ್ ಬಿಡಿಸಿ ಅಂತ ಒಂದು ದಿನಕ್ಕೆ. ಮೆಟ್ ಹತ್ತುತ್ತಾ ಇದ್ದಂಗೆ ಇದು ಮೊದಲ ಸಾಧನೆ ಇದೆ. ಇಲ್ಲಿ ಬಂದಾದ್ಮೇಲೆ ಗೆಲುವು ನಿಶ್ಚಿತ. ನಿಶ್ಚಿತ ಖಚಿತ ಏನೋ ಒಂದು ಆಡಿತ್ತಲ್ಲ, ಏನೇಳಿ ನಿಶ್ಚಿತ ಖಚಿತ ಉಚಿತ. ಇಲ್ಲಿ ಒತ್ತಾಯ ರವಿ ಖಚಿತ ಉಚಿತ ನಿಶ್ಚಿತ ಕರೆಕ್ಟ್ ಅಲ್ವಾ? ಫ್ರೀ ಟ್ರೈನಿಂಗ್, ಗೆಲುವು ನಿಶ್ಚಿತ. ಇನ್ನೊಂದೇನು ಉಚಿತ, ಖಚಿತ. ಏನ್ ಖಚಿತ ನಿಮ್ಗೆ ಗೊತ್ತಿಲ್ಲ, ನಾವು ಯಾಕೆ ಸುಮ್ಮನೆ ತಂದೆ ಮಾತಾಡಿ ನಿಮ್ಗೆಲ್ಲ ಗೊತ್ತಿದೆ, ಸುಮ್ಮನೆ ಮಾತಾಡೋಲ್ಲ. ಬಟ್ ಆನ್ ಎ ಸೀರಿಯಸ್ ನೋಟ್, ಥ್ಯಾಂಕ್ ಯು ವೆರಿ ಮಚ್. ನೀವಿಷ್ಟು ತಯಾರಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನೀವು ನೋಡಿದಷ್ಟು ನಮ್ಗೆ ಖುಷಿ ಆಗುತ್ತೆ. ನೀವು ಬಂದಷ್ಟು ನಮಗೆ ಇನ್ನೂ ಜಾಸ್ತಿ ಮಾಡಬೇಕು ಅನಿಸುತ್ತೆ ಈ ಸಂಸ್ಥೆಗೆ. ಎಲ್ಲರೂ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ನಮಗೆ 0% ಡೌಟೇ ಇಲ್ಲ. ನೀವೆಲ್ಲ ಕಲಿತೀರಾ, ನೀವು ಬಂದಿದ್ದೀರಾ, ಕಲಿತೀರಾ, ಮುಂದೆ ಇವತ್ತು ನಡೆದಿರೋ ಸನ್ನಿವೇಶ ಹೆದರಿಕೆ ಆದ ತಕ್ಷಣ ಫಸ್ಟ್ ಯಾರ ಹತ್ರ ಹೋಗಿದ್ದಲ್ಲ ಬಿಡಲ್ಲ. ಅದು ಪ್ಯೂರ್ ರಿಲೇಶನ್ಶಿಪ್ ಅಂದ್ರೆ ಅದು ಕಷ್ಟ ಬಂದಾಗ ಅವ್ರು ಕೊಟ್ಟಿರೋ ಕಾನ್ಫಿಡೆನ್ಸ್ ಫಸ್ಟ್ ಅವ್ರ ಹತ್ರ ಹೋಗಿ ಮೇಡಮ್ ನೀವು ಬನ್ನಿ ಅಂತ ಬಂದು ಹೇಳಿ ಅವ್ರು ಬಂದು ನಿಂತ್ಕೊಂಡು ಅವ್ರು ಬೆನ್ನು ತಟ್ಟಿ ಮಾತಾಡ್ಸಿದಾಗ ಅದು ನಿಜವಾದ ಗೆಲುವು. ಯಾಕಂದ್ರೆ ಆ ಥರ ಕಾನ್ಫಿಡೆನ್ಸ್ ಟೀಚರ್ಸ್ಗೆ ನೀವು ಜೋರಾಗಿ ಚಪ್ಪಾಳೆ ಕೊಡಲೇಬೇಕು. ಸುಮ್ಮನೆ ಯಾರನ್ನ ಹೋಗೋಣ, ಕಷ್ಟ ಬಂದ ತಕ್ಷಣ ನಾವು ಫಸ್ಟ್ ಯಾರು ಹುಡುಕ್ತೀವಿ, ನಮ್ಮ ಅಪ್ಪ ಅಮ್ಮನ ಹುಡುಕ್ತೀವಿ. ಅದೇ ಥರ ಈ ತಾಯಿ ಸ್ಥಾನದಲ್ಲಿ ಎಲ್ಲ ನಿಂತ್ಕೊಂಡು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ನಾವು ಮಾಡ್ತಾ ಇರೋದು ತುಂಬ ಚಿಕ್ಕದಾಗಿರ್ಬೋದು, ಬಟ್ ಇಂಪ್ಯಾಕ್ಟ್ ಅಂದರೆ ರಿಸಲ್ಟ್ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ, ಖುಷಿನೂ ಆಗುತ್ತೆ. ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ಯಾವಾಗಲೂ ಇಲ್ಲಿ ಬೆನ್ನೆಲುಬಾಗಿ ನಿಂತಿರ್ತೀವಿ. ನಮ್ಮ ಸಂಸ್ಥೆಗೂ ಯಾವಾಗಲೂ ಬೆನ್ನೆಲುಬಾಗಿರುತ್ತೆ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ನೀವು ಅದಕ್ಕಿಂತ ಜಾಸ್ತಿ ಮಾಡ್ತೀವಿ. ಇವೆರಡು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.